ಇನ್ನು ನಕಲಿ ಪಿಎಚ್ಡಿಯ ಕರಾಳತೆ ಬಗೆದಷ್ಟು ಕೂಡ ಬಯಲಾಗ್ತಾ ಇದೆ. ದಂಧೆಯನ್ನ ಕೆದಕಿದಷ್ಟು ಕೂಡ ಹೊಸ ವಿಚಾರಗಳು ಹೊರಗೆ ಬರ್ತಾ ಇದೆ. ವಿಜಯಪುರದ ಸಿಂದಗಿ ಸರ್ಕಾರಿ ಕಾಲೇಜಿನಲ್ಲೂ ಕೂಡ ನಕಲಿ ಪಿಎಚ್ಡಿ ಹಾವಳಿ. ಸರ್ಕಾರಿ ಕಾಲೇಜು ಉಪನ್ಯಾಸಕ ಬಸವರಾಜ್ ನಕಲಿ ಪಿಎಚ್ಡಿ ಹೊಂದಿರುವ ಬಗ್ಗೆ ಈಗ ಅನುಮಾನಗಳು ವ್ಯಕ್ತವಾಗಿರುವುದು. ನಕಲಿ ಪಿಎಚ್ಡಿ ಪಡೆಯೋದಕ್ಕೆ ನಕಲಿ ಗೈಡ್ಶಿಪ್ ಕೂಡ ನಮೂದಾಗಿದೆ. ಬಸವರಾಜು ತನ್ನ ಪಿಎಚ್ಡಿ ದಾಖಲೆಗಳಲ್ಲಿ ನಕಲಿ ಗೈಡ್ಶಿಪ್ ಬಳಕೆ ಮಾಡಿರೋದು. ವಿಜಯಪುರದ ಪ್ರತಿಷ್ಠಿತ ಕಾಲೇಜಿನ ಪ್ರಾಂಶುಪಾಲರ ಹೆಸರನ್ನ ಇಲ್ಲಿ ಬಳಸಿದ್ದಾರೆ. ಆದರೆ ಪ್ರಾಂಶುಪಾಲರು ಈ ವಿಚಾರವನ್ನ ನಿರಾಕರಿಸ್ತಾ ಇದ್ದಾರೆ. ಪ್ರಾಂಶುಪಾಲ ತಮ್ಮಣ್ಣ ವೈ ಹೆಸರನ್ನ ಬಸವರಾಜ್ ಬಳಸಿರೋದು. ತಮ್ಮ ಗೈಡ್ ಇವರು ಅಂತ ಹೇಳಿ ತಮ್ಮ ಪಿಎಚ್ಡಿ ಗೈಡ್ ಅಂತ ತಮ್ಮಣ್ಣ ವೈ ಅವರ ಹೆಸರನ್ನ ನಮೂದಿಸಲಾಗಿದೆ. ವಿಜಯಪುರ ಸರ್ಕಾರಿ ಕಾಲೇಜಿನ ಉಪನ್ಯಾಸಕ ಬಸವರಾಜ್ ಈ ರೀತಿಯಾಗಿ ನಕಲಿ ಪಿಎಚ್ಡಿ ಸರ್ಟಿಫಿಕೇಟ್ ಅನ್ನ ನೀಡಿರುವಂತಹ ಆರೋಪ ಇರೋದು. ಆ ಸರ್ಟಿಫಿಕೇಟ್ ಅನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಆದ್ರೆ ಇದಕ್ಕೆ ತಮ್ಮಣ್ಣ ಅವರು ನಾನು ಬಸವರಾಜ್ ಪಾಟೀಲ್ ಪಿಎಚ್ಡಿ ಗೈಡ್ ಅಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ನನ್ನದು ಗೈಡ್ಶಿಪ್ ಇಲ್ಲ, ಬಸವರಾಜ್ ನನ್ನ ಸಂಪರ್ಕದಲ್ಲೇ ಇಲ್ಲ. ಸುವರ್ಣ ನ್ಯೂಸ್ಗೆ ಪ್ರಾಂಶುಪಾಲ ತಮ್ಮಣ್ಣ ವೈ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಗೈಡ್ ಅಲ್ಲ ಅನ್ನುವಂಥ ಮಾತನ್ನ ಪ್ರಾಂಶುಪಾಲರು ಹೇಳ್ತಾ ಇದ್ದಾರೆ. ಬಗೆದಷ್ಟು ಆಳ ಅನ್ನೋ ಹಾಗಾಗಿದೆ ಈ ಪಿಎಚ್ಡಿ ನಕಲಿ ಪಿಎಚ್ಡಿ ದಂಧೆಯ ವಿಚಾರ. ಕೆಲವೊಬ್ಬರು ನಕಲಿ ಪಿಎಚ್ಡಿ ಸರ್ಟಿಫಿಕೇಟ್ಗಳನ್ನ ಇಟ್ಕೊಂಡು ಉಪನ್ಯಾಸಕರ ವೃತ್ತಿಯಲ್ಲಿರುವಂಥದ್ದು ಅಂಥ ವಿಚಾರವನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಯಲಿಗೆಳೆದಿದೆ. ಈಗ ಹೊಸ ವಿಚಾರಗಳು ಹೊರಗಡೆ ಬರ್ತಾ ಇದ್ದಾವೆ. ಈ ಪಿಎಚ್ಡಿಯನ್ನು ಪಡೆದುಕೊಳ್ಳುವಾಗ ಅಂದರೆ ಅಲ್ಲಿ ಸಂಬಂಧವೇ ಇಲ್ಲದಂಥ ಗೈಡ್ಗಳ ಹೆಸರನ್ನು ಮೆನ್ಷನ್ ಮಾಡಿದ್ದಾರೆ. ಅಂಥ ಗೈಡ್ ಈಗ ನಮ್ಮ ಜೊತೆಗೆ ಇರುವಂಥದ್ದು ತಮ್ಮಣ್ಣ ಸರ್ ಅಂತೇಳಿ. ಇವರಿಗೆ ಸಂಬಂಧವೇ ಇಲ್ಲ ವಿಚಾರ. ಅಂದರೆ ವಿಜಯಪುರ ಜಿಲ್ಲೆಯ ಸಿಂದಗಿಯ ಸರ್ಕಾರಿ PU ಕಾಲೇಜ್ನ ಏನು ಉಪನ್ಯಾಸಕ ಇದ್ದಾರೆ ಬಸವರಾಜ್ ಪಾಟೀಲ್ ಅಂತೇಳಿ, ಅವರು ನಕಲಿ ಪಿಎಚ್ಡಿಯನ್ನು ಪಡೆದುಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳಿದ್ದು. ಆ ದಾಖಲೆಗಳನ್ನು ಚೆಕ್ ಮಾಡಿದಾಗ ಕೂಡ ಮೇಲ್ನೋಟಕ್ಕೆ ಅದೆಲ್ಲವೂ ಕೂಡ ಫೇಕ್ ಅನ್ನೋಂಥದ್ದು ಗೊತ್ತಾಗಿತ್ತು. ಈಗ ಏನಂತಂದರೆ ಇನ್ನೊಂದು ವಿಚಾರ ಬೇಲಿಗೆ ಬರ್ತದೆ. ಇವರು ಸಂಬಂಧವೇ ಇಲ್ಲದೆ ಇದ್ದರೂ ಸಹ ಗೈಡ್ ಅಂತೇಳಿ ಇವ್ರ ಹೆಸರನ್ನು ಬಳಕೆ ಮಾಡ್ಕೊಂಡು ಇವರು ಸಹ ಒಂದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ, ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಅವ್ರನ್ನೇ ಮಾತಾಡ್ತೀನಿ. ಇವ್ರಿಗೆ ಅದಕ್ಕೆ ಏನೋ ಸಂಬಂಧ ಇದೆಯಾ? PhD ಗೈಡ್ ಇವ್ರೇನೋ ಆಗಿದ್ರಾ ಏನು ಅಂತ ಹೇಳ್ತಾರೆ ಸರ್. ನೀವೇನು ಅವ್ರಿಗೇನಾದ್ರು ಬಸವರಾಜ್ ಪಾಟೀಲ್ ಅವರಿಗೆ PhD ಗೈಡ್ ಆಗಿದ್ರಾ? ಇಲ್ಲ ಸರ್, ಆ PhD ನಾನು ಗೈಡ್ಶಿಪ್ಪು ಇಲ್ಲ, ನಾನು ಅವ್ರಿಗೆ ಗೈಡು ಮಾಡೀನಿ. ಗೈಡ್ಶಿಪ್ಪೇ ಇಲ್ಲ ಸರ್? ಗೈಡ್ಶಿಪ್ಪೇ ಇಲ್ಲ ನನಗೆ. ಈಗ ಒಂದು ವೇಳೆ ನಾನು ಗೈಡ್ ಅಂತ ಆದರೆ ಆ ಯೂನಿವರ್ಸಿಟಿ ಯಾವ ಯೂನಿವರ್ಸಿಟಿಯಿಂದ ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ, ಆ ಯೂನಿವರ್ಸಿಟಿಯಿಂದ ನನಗೊಂದು ಲೆಟರ್ ಗೈಡ್ಶಿಪ್ ಸಿಕ್ಕಿದೆ ಅಂತ ನನಗೆ ಬರಬೇಕಲ್ವ ಸರ್. ವಿದೌಟ್ ಏನೂ ಇಲ್ಲದೇ ಸುಮ್ಮನೆ ನನ್ನ ಹೆಸರು ಏನೋ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಬಿಟ್ಟದ್ದು ಸರ್, ಅದು ನನಗೂ ಅದಕ್ಕೂ ಸಂಬಂಧ ಇಲ್ಲ. ನಾನು ಅವ್ರ ಗೈಡು ಮಾಡಿಲ್ಲ, ನನಗೆ ಅದ್ರಿಗೆ ಗೈಡ್ಶಿಪ್ನೂ ಇಲ್ಲ, ಅದಕ್ಕೂ ನನಗೂ ಏನೂ ಸಂಬಂಧ ಇಲ್ಲ. ಏನು ಅವ್ರು ಯಾರು ಏನು ಮಾಡಿದ್ದಾರೆ, ತಪ್ಪು ಮಾಡಿದ್ದಾರೆ. ಬಸವರಾಜ್ ಪಾಟೀಲ್ ಅಂತಕ್ಕಂಥ ಉಪನ್ಯಾಸಕರು ನಿಮಗೇನು ಪರಿಚಯ ಏನಾದರೂ ಇದ್ದಾರೆ ಸರ್? ಅಂದರೆ ದೂರದಿಂದ ಪರಿಚಯ? ಇಲ್ಲ ಅವ್ರ ಪರಿಚಯ ಅಂತಂದರೆ ನಾನು ಮೊದಲು ಈಗ RCU ಅಂಡ್ರಲ್ಲಿ ಇರಬೇಕಾದ್ರೆ ವ್ಯಾಲ್ಯೂಯೇಷನ್ದಾಗೆ ಸಿಗ್ತಿದ್ರು ಅಷ್ಟೇ. ಬಸವರಾಜ್ ಪಾಟೀಲ್ ಅಂತ ಗೊತ್ತು ಅಷ್ಟೇ. ಆದರೆ ಅವರು ಇದು ಮಾಡಿ ಏನು ಗೈಡ್ಶಿಪ್ ಕೊಟ್ಟಿದ್ದಾರೆ, ತಮ್ಮಣ್ಣ ಅಂತ ಗೈಡ್ ಅಂತ ಹಾಕೊಂಡಿದ್ದಾರೆ ಅಂತ ಅದು ಯಾವುದು ನನಗೆ ಗೊತ್ತಿಲ್ಲ ಸರ್. ನೀವು ಗೈಡು ಅಲ್ಲ, ನೀವು ಪರಿಚಯ ಇದನ್ನು ಇಲ್ಲ, ಜಾಸ್ತಿ ಇಲ್ಲ ಸರ್, ನಿಜವಾಗ್ಲೂ ಗೈಡ್ಶಿಪ್ಪು ಇಲ್ಲ. ಗೈಡ್ಶಿಪ್ ಒಂದು ವೇಳೆ ಅದನ್ನೇ ಹೇಳ್ತಿದ್ದೀನಲ್ಲ ಸರ್, ಗೈಡ್ ಅಂತ ಆಗಿದ್ರೆ ನನಗೊಂದು ಯೂನಿವರ್ಸಿಟಿಯಿಂದ ಏನಾದರೂ ಲೆಟರ್ ಬರಬೇಕಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.